ಪ್ರಿಯ ನನ್ನ ಬಂಧುಗಳೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ವಂದನೆ ತಿಳಿಸುತ್ತಾ, ನಾವು ಎಲ್ಲರೂ ಕೂಡ ಯೆರೂಸಲೇಮ್ ಪಟ್ಟಣಕ್ಕಾಗಿ, ನಗರಕ್ಕಾಗಿ ಪ್ರಾರ್ಥಿಸಬೇಕು. ಕೀರ್ತನೆ ಬರೆದ ಪತ್ರಿಕೆ 122 6ನೇ ವಚನ, ಯೆರೂಸಲೇಮಿನ ಸಮಾಧಾನಕ್ಕಾಗಿ ಪ್ರಾರ್ಥಿಸಿ. ನಾವು ನೋಡ್ತಿದ್ದೇವೆ, ಇಸ್ರಾಯೇಲ್ ದೇಶ ಜೆರುಸಲೇಮ್, ಯೆರೂಸಲೇಮ್ ನಗರದಲ್ಲಿ ಹೇಳಬೇಕು ಅಂದರೆ ಸ್ಟಾಪ್ ಮಾಡಿ. ಯೆರೂಸಲೇಮ್ ನಗರ ಹೇಳಬೇಕು ಅಂದರೆ ಸುಂದರವಾದ ಹೊದಿಕೆಯಿಂದ ಕಟ್ಟಲ್ಪಟ್ಟಿದೆ. ಅಲ್ಲಿ ಹೇಳಬೇಕು ಅಂದರೆ 3ನೇ ಟೆಂಪಲ್, 3ನೇ ದೇವರ ಆಲಯ, ಆಬ್ರಗಾಮ್ ಈಸಾಕು ಬಲಿ ಅರ್ಪಿಸಿದಂಥ ಮೊರಿಯಾ ಬೆಟ್ಟದಲ್ಲಿ ಕಟ್ಟಲ್ಪಡಬೇಕು. ಆ ಮೊರಿಯಾ ಬೆಟ್ಟದಲ್ಲಿ ಹೇಳಬೇಕು ಅಂದರೆ ದೇವರ ತಾನೇ ಒಂದು ದೇವರ ಆಲಯವನ್ನು ಕಟ್ಟಿ ಅಲ್ಲಿ ಬಲಿಗಳನ್ನು ಅರ್ಪಿಸಬೇಕು ಎಂಬುದಾಗಿ. ಈಗ ಇರಾನ್, ಇಸ್ರಾಯೇಲ್ ಯುದ್ಧಗಳನ್ನು ನೋಡುತ್ತಿದ್ದೇವೆ ಮತ್ತು ಬೇರೆ ಬೇರೆ ದೇಶಗಳು ಕೂಡ ಹೇಳಬೇಕು ಅಂದರೆ ಇಸ್ರಾಯೇಲ್ ದೇಶಕ್ಕೆ ವಿರೋಧವಾಗಿ ಯುದ್ಧ ಮಾಡೋದು ನೋಡ್ತಿದ್ದೇವೆ. ಸಣ್ಣ ದೇಶವಾಗಿದ್ದರೂ ಆ ಸಣ್ಣ ದೇಶದ ಮೇಲೆ, ಇಸ್ರಾಯೇಲ್ ದೇಶದ ಮೇಲೆ ದೇವರ ಪ್ರೀತಿ ಇಟ್ಟಿದ್ದಾರೆ. ಅಲ್ಲಿ ದೇವರ ಚಿತ್ತವಿದೆ. ಯೇಸುವಿನ 2ನೇ ಬರುವಿಕೆಗೆ ನಾವೆಲ್ಲರೂ ಸಿದ್ಧವಾಗುವಂಥ ಸೂಚನೆ ಕಾರ್ಯಗಳು ಮತ್ತಾಯ ಸುವಾರ್ತೆ 24ರಲ್ಲಿ ಹೇಳಿದ ಪ್ರವಾದನೆ ಮಾತೆಲ್ಲ ನೆರವೇರುತ್ತಿದೆ. ಮತ್ತು ದೇವರ 2ನೇ ಬರುವಿಕೆಗೆ ಅನೇಕ ಸೂಚನೆಗಳು ಬೈಬಲಲ್ಲಿ ಬರೆದಿದೆ. ಅದೆಲ್ಲ ನಾವು ಕಣ್ಣಾರೆ ನೋಡ್ತಿದ್ದೀವಿ, ಕೇಳ್ತಿದ್ದೀವಿ. ಆದ್ದರಿಂದ ಯೆರೂಸಲೇಮ್ನಲ್ಲಿ ಆದಿಕಾಂಡ ಪುಸ್ತಕದಲ್ಲಿ ಆಬ್ರಗಾಮಿಗೆ ಮೊರಿಯಾ ದೇಶ, ಮೊರಿಯಾ ಬೆಟ್ಟವನ್ನು, ಆ ಒಂದು ಇಸ್ರಾಯೇಲ್ ದೇಶವನ್ನು ವಾಗ್ದಾನ ಕೊಟ್ಟ ಹಾಗೆ ಆ ದೇಶದಲ್ಲಿ ಯೆರೂಸಲೇಮ್ನಲ್ಲಿ ಒಂದು ದೇವರ ಆಲಯ ಕಟ್ಟಲ್ಪಡಬೇಕು. ಸೊಲೊಮೋನ್ ಕಟ್ಟಿದ ಆಲಯ ಕೆಡಲ್ಪಟ್ಟಿದೆ. ಅಲ್ಲಿ 2-3 ದೇವರ ಆಲಯ ಅಂದರೆ 2 ಆಲಯ ಕಟ್ಟಲ್ಪಟ್ಟು ಮುರಿಯಲ್ಪಟ್ಟು ಈಗ 3ನೇ ದೇವರ ಆಲಯ ಕಟ್ಟಲ್ಪಡುವಾಗ ಯೇಸನ 2ನೇ ಬರುವಿಕೆಗೆ ಅನೇಕ ಸೂಚನೆಯನ್ನು ನೋಡುತ್ತೇವೆ. ನೀವು ಇದನ್ನು ಬರುವ ದಿನಗಳಲ್ಲಿ ಒಳ್ಳೆ ರೀತಿಯಲ್ಲಿ ವಾಕ್ಯವನ್ನಿಟ್ಟು ಜ್ಞಾನಿಸೋಣ. ಈಗ ಯೆರೂಸಲೇಮ್ ಪಟ್ಟಣಕ್ಕಾಗಿ ಪ್ರಾರ್ಥಿಸೋಣ. ಗಾಡ್ ಬ್ಲೆಸ್ ಯು.